ಪ್ರೆಷರ್ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗ್ತದೆ, ಹೆಚ್ಚು ಮಾಡಿದ್ರೆ ಹೆಚ್ಚಾಗ್ತದೆ. ಇದು ಶಾರ್ಟ್ ಬ್ರಾಂಚಿಗೆ ಲಾಂಗ್ ಬ್ರಾಂಚಿಗೆ ಹೆಂಗದ ಸರ್, ನಮ್ಮ ಕೈಯಲ್ಲಿ ಇರಲ್ಲ, ಚಾಲಕರ ಕೈದಾಗ ಇರ್ತದೆ. ಇದಕ್ಕೆ ಫೋರ್ಟಿಕಲ್ ಪಂಪ್ ಅಂದ್ರೆ ನಮ್ದು ಹೆಂಗದ ಸರ್, ನಮ್ಮ ವಾಹನ ನಡೀತದನೋ ಮತ್ತು ಇದು ನೀರನ್ನೂ ಜೊಕ್ಕೋತು ಸರ್. ಈಗ ಪಂಪ್ಗಳು ನ್ಯೂಟ್ರಲ್ ಮಾಡಿದಾಗ ಗಾಡಿ ಮಾತ್ರ ಮೂವ್ ಆಗ್ತದೆ ಸರ್. ಈಗ ವೇ ಬಿಡ್ರಿ ಅಂದರೆ ಅವ್ರ ಕೈಲೇ ಐತೆ ಸರ್, ಚಾಲಕರ ಕೈದಾಗೆ ಅವ್ರು ಹೂಟ್ರ್ ಹಾಕ್ಬೋದು, ಬಂದ್ ಮಾಡ್ಬೋದು, ವೇ ಬಿಡ್ಬೋದು, ಹರನ್ ಹೊಡಿಬೋದು, ಚಾಲಕರ ಕೈಯಲ್ಲೇ ಇರ್ತದೆ ಸರ್. ಇವು ನಾವು ಏನೋ ಮಾಡಿ ತಕ್ಷಣ ನಾವು ಪ್ಲೇಸಿಗೆ ಮುಟ್ಟಬೇಕು ಸರ್. ನಮ್ಮ ಗುರಿ ಏನು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಉಳಿಸ್ಬೇಕು. ಒಂದು ರೆಸ್ಕ್ಯೂವರ್ ಇದೆ ಅಂತೇಳಿ ನಾವು ತಕ್ಷಣ ಮುಟ್ಟಿದೆವು ಅಂದರೆ ಅವನಿಗೆ ಜೀವಂತ ಉಳಿಸ್ಬೋದು. ವಿಳಂಬ ಆಗಬಾರ್ದಂಥ ಉದ್ದೇಶಕ್ಕೆ ಇವೆಲ್ಲ ವಾಹನ. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ಇನ್ನೊಂದು ನಮ್ಮಲ್ಲಿ ಇಕ್ವಿಪ್ಮೆಂಟ್ ಅವ ಸರ್. ಈಗ ಎಲ್ಲೋ ಬೆಂಕಿ ಆಗ್ಯದ, ಫೈರ್ ಕಾಲ್, ಇವಕ್ಕೆಲ್ಲ ಬ್ರಾಂಚ್ ಅಂತ ಕರಿತೀವಿ ಸರ್. ಬ್ರಾಸ್ ಅಂದರೆ ಎಲ್ಲ ನಮ್ಮ ಸಾಮಗ್ರಿಗಳು. ಅದಕ್ಕೆ ನಮ್ಮಲ್ಲಿ ಇದು ಶಾರ್ಟ್ ಬ್ರಾಂಚ್, ಇದು ಸ್ಪೆಷಲ್ ಬ್ರಾಂಚ್, ಇದು ಡೆಪ್ಟ್ರಿಜರ್ ಬ್ರಾಂಚ್, ಇದು ರಿವಾಲ್ವಿಂಗ್ ಹೆಡ್, ಇದೂ ಸ್ಪೆಷಲ್ ಬ್ರಾಂಚ್ ಸರ್. ಇದು ಸ್ಪೆಷಲ್ ಬ್ರಾಂಚ್ ಮೀನಿಂಗ್ ಏನೈತದಂದ್ರೆ ಚಾಲಕನ ಕೈದಾಗ ಇವೆಲ್ಲ ಅವ್ರ ಕೈದಾಗ ಇರ್ತದೆ ಸರ್. ನೀರು ಎಷ್ಟು ಪ್ರೆಷರ್ ಬೇಕು, ಬಿಡಬೇಕು, ಬ್ಯಾಡ್ದು. ಇದು ಸ್ಪೆಷಲ್ ಬ್ರಾಂಚ್ ಅಂದರೆ ಏನು ಸರ್, ನಮ್ಮಲ್ಲಿ ನಾವು ಯಾರು ಬ್ರಾಂಚ್ ಮ್ಯಾನ್ ಇರ್ತೀವೋ ಅವ್ರು ನಾವು ಪ್ರೆಷರ್ ಜಾಸ್ತಿನೂ ಮಾಡ್ಕೋಬೋದು, ಕಮ್ಮಿನೂ ಮಾಡ್ಕೋಬೋದು. ನಮ್ಮ ಕೈಯಲ್ಲಿ ಕಂಟ್ರೋಲ್ ಇರ್ತದೆ ಸರ್. ಪ್ರತಿ ಒಂದು ಸಿಬ್ಬಂದಿ ನಾವು ಬ್ರಾಂಚ್ ಮ್ಯಾನ್ ಏನಾಗ್ತೇವೆ ಅಲ್ಲಿ ಲೀಡಿಂಗ್ ಫೈರ್ಮ್ಯಾನ್ ಅಂತೇಳಿ ಬ್ರಾಂಚ್ ಮ್ಯಾನ್ ಆಗ್ತಾರೆ. ಅವ್ರು ಇಲ್ಲ ಅಂದ್ರೆ ಆಫೀಸರ್ ಬ್ರಾಂಚ್ ಮ್ಯಾನ್ ಆಗ್ತಾರೆ ನಮ್ಮಲ್ಲಿ. ಇವ್ರು ಆದಾಗ ಇವರು ನೀರು ಸ್ವಲ್ಪ ಉಳಿಸ್ಬೇಕು, ಸಣ್ಣಗೆ ಫೈರ್ ಅದ ಅಂದರೆ ಇದ್ರಾಗೆ ನಮ್ಮಲ್ಲಿ ಕಂಟ್ರೋಲ್ ಇರ್ತದೆ ಸರ್. ಇಲ್ಲೇ ಕಂಟ್ರೋಲ್. ನಾವು ಪ್ರೆಷರ್ ಕಮ್ಮಿ ಮಾಡಿದ್ರೆ ಕಮ್ಮಿ ಆಗ್ತದೆ, ಹೆಚ್ಚು ಮಾಡಿದ್ರೆ ಹೆಚ್ಚಾಗ್ತದೆ. ಇದು ಶಾರ್ಟ್ ಬ್ರಾಂಚಿಗೆ ಲಾಂಗ್ ಬ್ರಾಂಚಿಗೆ ಹೆಂಗದ ಸರ್, ನಮ್ಮ ಕೈಯಲ್ಲಿ ಇರಲ್ಲ, ಚಾಲಕರ ಕೈದಾಗ ಇರ್ತದೆ. ವಾಲ್ ಹಾಫ್ ಅಂಡ್ ಬಂದ್ ಮಾಡೋದು. ಅದಕ್ಕೆ ಇದು ಸ್ಪೆಷಲ್ ಬ್ರಾಂಚ್ ಅಂತೀವಿ ಸರ್ ನಾವು. ಸ್ಪೆಷಲ್ ಅಂದರೆ ನಮ್ಮ ಕೈಯಲ್ಲಿ ನಾವು ಅದಕ್ಕೆ ಸ್ಲೋ ಮಾಡ್ಬೋದು, ಫಾಸ್ಟ್ ಮಾಡ್ಬೋದು, ಮತ್ತು ಇದಕ್ಕೆ ಸ್ಪ್ರೇ ಮಾಡ್ಬೋದು, ಡೈರೆಕ್ಟ್ನೂ ಮಾಡ್ಬೋದು ಸರ್. ಇದು ತಿರುವಾಗ ಹೆಂಗೆ ಆಗ್ತದೆ ಸರ್, ಸ್ಪ್ರೇನೂ ಆಗ್ತದೆ, ಜೆಟ್ನೂ ಆಗ್ತದೆ. ಇದರಲ್ಲಿ ಎರಡೂ ಅದಾವೆ ಸರ್. ಡಿವೈಡ್ ಮಾಡೋದು ಸರ್. ಜೆಟ್ ಅಂದ್ರೆ ಈಗ ನಾವು ದೊಡ್ಡ ಪ್ರಮಾಣ ಬೆಂಕಿ ಅದ, ಅದಕ್ಕೆ ನೀರು ಸ್ಪ್ರೇ ಮಾಡಿದ್ರೆ ಬೆಂಕಿ ಆರಲ್ಲ ಸರ್ ತಕ್ಷಣ. ಜೆಟ್ ಹೊಡೆದ್ರೆ ಆರ್ತದೆ ಸರ್. ಕೆಲವು ಕಡೆ ನಾವು ನೀರು ಉಳಿಸ್ಬೇಕಂದ್ರೆ ಸ್ಪ್ರೇ ಮಾಡಿಬಿಡ್ತೀವಿ ಅಂದ್ರೆ ನಮಗೆ ನಿಯರೆಸ್ಟ್ ಇತ್ತಂದ್ರೆ ಸ್ಪ್ರೇ ಮಾಡ್ತೀವಿ ಸರ್. ಲಾಂಗ್ ಇತ್ತಂದ್ರೆ ಜೆಟ್ ಮಾಡ್ತೀವಿ ಸರ್. ಅದಕ್ಕೆ ಒಂಥರ ನಮ್ಗೆ ಹೆಂಗ್ ಕಾಣ್ಲತ್ತ ಅಂತಂದ್ರೆ ಗನ್ ಶೇಪ್ ತರ. ಹೌದು ಸರ್, ಮತ್ತೆ ಇದು ಗನ್ ಇದ್ದಂಗೆ ಸರ್. ನಮ್ದು ಒಂದು ಫೈರಿಗೆ ನಾವು ಹೋರಾಡ್ತೀವಿ ಅಂದ್ರೆ ಇದು ಒಂದು ಗನ್ನೇ ಸರ್ ನಮ್ದು. ಹೌದೌದು, ಒಂಥರ ಆರ್ಮಿಗಳಿಗೆ. ಹೌದೌದು ಸರ್, ಇದು ಒಂದು ಗನ್ನೇ ಸರ್ ನಮ್ದು. ಇದು ಇಲ್ಲಾಂದ್ರೆ ನಮ್ಗೆ ವರ್ಕ್ ಏನೈತೆ ಸರ್, ಇದರಲ್ಲಿ ನೀರಾಯ್ತು, ಅದ್ರಾಗ ಪೈಪ್ ಆಯ್ತು. ಇವು ಫೋಮ್ ಟಿನ್, ನಾವು ಮೊನ್ನೆ ಹೇಳಿದಲ್ಲ ಸರ್. ಇವು ಎಲ್ಲಿ ಬಳಸ್ತೀವಿ ಅಂದ್ರೆ ಪೆಟ್ರೋಲ್ ಬಂಕು ಮತ್ತು ಕಬ್ಬಿಣ ಫೈರ್ ಸರ್. ಅಂದ್ರೆ ಕಬ್ಬಿಣ ಅಂದ್ರೆ ಈಗ ನಾವು ಬಿಲ್ಡಿಂಗ್ ಅದ, ಈಗ ಫ್ಯಾಕ್ಟ್ರಿ ಅದ, ಇಂಥ ಕಡೆ ಇದು ಫೋಮ್ ಯಾಕೆ ಬಳಸ್ತೀವಿ ಅಂದ್ರೆ ಸರ್, ಇದಕ್ಕೆ ಬೆಂಕಿಗೆ ಆಮ್ಲಜನಕಕ್ಕೆ ಸಿಗ್ಬಿಡಲ್ಲ ಸರ್. ಇದು ಕವಚ ಆಗ್ಬಿಡುತ್ತೆ ಸರ್. ಈಗ ಇದು ಫೋಮ್ ಐತೆ ಸರ್, ಇದ್ರಾಗಿಂದ ಬರೋದು ನೀರು ಹಾಕಿ. ಸೊ ವೀಕ್ಷಕರೇ, ನೀವು ನೋಡ್ಲತ್ತಿರಲ್ಲ, ಮತ್ತೊಂದು ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡಿರುವಂತಹ ಫೋಮ್ ಮೇಕಿಂಗ್ ಬ್ರಾಂಚ್. ಬೇಕಾದ್ರೆ ಆ ವಿಡಿಯೋನ ಕಾರ್ಡಲ್ಲೂ ಕೂಡ ಈ ಒಂದು ಲಿಂಕ್ ಇರುತ್ತೆ, ಅದರಲ್ಲಿ ಹೋಗಿ ನೋಡ್ಬೋದು. ಇದಕ್ಕೆ ಫೋರ್ಟಿಕಲ್ ಪಂಪ್ ಅಂತಾರೆ ಸರ್. ಇದು ಪಂಪ್ ಐತೆ ನಮ್ಮದು. ಪಂಪ್ ಹೆಂಗೆ ಮಾಡ್ತದೆ ಸರ್, ವಾಹನದಾಗ ಇದ್ದ ನೀರು ಹೊರಗಡೆ ಹಾಕ್ತದೆ. ಒಳಗೆ ಸೇಕರಣೆ ಇದ್ದ ನೀರು ನಮ್ಮ ಸೆಲ್ಫ್ ಟ್ಯಾಂಕ್ ತಗೊಂಡು ಇದರ ಮುಖಾಂತರ ನೀರು ಔಟೇಡ್ ಹಾಕ್ತದೆ ಸರ್. ಔಟೇಡ್ ಹಾಕಿ ಅಂದರೆ ಇದ್ರ ಮುಖಾಂತರ ಬಂದು ನಾವು ಅದಕ್ಕೊಂದು ಬ್ರಾಂಚ್ ಹಚ್ಚಿ ನಾವು ಎಲ್ಲಿ ಬೆಂಕಿ ಆಗ್ತದೆ ಅದು ಆರಿಸೋಂಥದ್ದು ಕೆಲಸ ಮಾಡ್ತದೆ ಸರ್. ಮತ್ತು ಈ ವಾಹನದಾಗ ನೀರು ಕಮ್ಮಿ ಆಗ್ಯಾವ ಸರ್, ಇನ್ಕಮಿಂಗ್ ಇದರಿಂದ ಜೊಕ್ಕೋತು ಸರ್. ಅಂದರೆ ಇದರಿಂದ ನೀರು. ಹೌದೌದು, ನೀರು ಇಲ್ಲಿ ಒಂದು ನೀರಿನ ತೊಟ್ಟಿ ಆಯಿತು, ಮತ್ತೊಂದು ಆಯಿತು, ಅಂಥ ಕಡೆ ಇತ್ತಂದರೆ ಇದ್ರ ಮುಖಾಂತರ ನಾವು ಒಂದು ಸೆಕ್ಷನ್ ಹೋಸ್ ಹಾಕ್ತೀವಿ ಸರ್. ಸೆಕ್ಷನ್ ಅಂದರೆ 2 ಹೋಸ್ ಹಾಕ್ತೀವಿ ಸರ್. ಒಂದೊಂದು 10 ಫೀಟಿಂದ ಇರ್ತದೆ. 20 ಫೀಟ್ ಹಾಕಿ ನಾವು ಫ್ರೇಮಿಂಗ್ ಮಾಡಿದ್ದಾಗ ಇದಕ್ಕೆ ಫೋರ್ಟಿಕಲ್ ಪಂಪ್ ಅಂದರೆ ನಮ್ದು ಹೆಂಗದ ಸರ್, ನಮ್ಮ ವಾಹನ ನಡೀತದನೋ ಮತ್ತು ಇದು ನೀರನ್ನೂ ಜೊಕ್ಕೋತು ಸರ್. ನೀರು ಔಟ್ನೂ ಮಾಡ್ತದೆ, ನೀರು ಇನ್ಕಮಿಂಗ್ನೂ ಮಾಡ್ಕೋತದೆ ಸರ್ ಈ ಪಂಪು. ಈಗ ನಾವು ಪಂಪ್ ಗೇರ್ ಹಾಕ್ತೀವಿ ಅಂದ್ರೆ ಇದ್ರ ಮುಖಾಂತರ ಹೊರಗಡೆ ನೀರು ಒಳಗಡೆ ತುಂಬಿಕೊಂಡು ಇದ್ರಾಗ ಫೋರ್ಟಿಕಲ್ ಆಗಿ ಇದ್ರ ಮುಖಾಂತರ ನಾವು ವಾಹನದಾಗ ತುಂಬ್ಕೋತೀವಿ ಸರ್ ಟ್ಯಾಂಕ್ ಒಳಗೆ. ಮತ್ತು ಅಲ್ಲಿ ಒಂದು ಪಂಪ್ ಗೇರ್ ಹಾಕ್ದೇವು ಅಂತ ತಿಳ್ಕೊರಿ, ಇದು ಹೊರಗಿಂದ ಇಲ್ಲ ಸರ್, ಇದು ಪ್ಯಾಕ್ ಅದ. ಒಳಗಿದ್ದ ನೀರೇ ಇದ್ರ ಮುಖಾಂತರ ಹೊರಗಡೆ ಹಾಕ್ಬಿಡ್ತದೆ ಸರ್. ಎರಡೂ ಕೆಲಸ ಮಾಡ್ತದೆ ಸರ್. ಇನ್ಕಮಿಂಗ್ನು ಹೊರಗಡೆನೂ ಹಾಕ್ತದೆ, ಇದ್ದಿನಂಥ ನೀರನ್ನು ಹೊರಗೆ ಹಾಕ್ತದೆ ಸರ್. ಹೊರಗಡೆ ನೀರನ್ನು ಒಳಗೆ ನಾವು ಸೇಕರಣೆ ಮಾಡ್ಕೋಬೇಕಂದ್ರೆ ಇದ್ರ ಮುಖಾಂತರ ನಾವು ಸೆಕ್ಷನ್ ಹಾಕಿ ನೀರು ನಾವು ಗಾಡಿಗೆ ತುಂಬ್ಕೊಳಕ್ಕೆ ಬೈ ಸೆಕ್ಷನ್ ಕೆಲಸ ಮಾಡ್ತಾರೆ. ಹೌದು ಸರ್, ಎರಡೂ ಮಾಡ್ತದೆ ಸರ್. ಸರ್ ನಾವು ಈಗ ಪ್ರಾಕ್ಟಿಕಲ್ ಆಗಿ ಅಲ್ಲಿ ನೋಡಬಹುದಾ ನಾವು ಯಾವ ತರ ಈ ಒಂದು ಅದು ಪಂಪ್ ಗೇರ್. ಹೌದು 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 ಗೇರು ಮತ್ತು ಹೌದು ಹನುಮಂತ ಗಾಡಿ ಸ್ಟಾರ್ಟ್ ಮಾಡಿ. ಆಗುವಂತ. ಹೌದೌದು, ಆಯ್ತಾಯ್ತು ಸರ್.
ಗಾಡಿ ಸ್ಟಾರ್ಟ್ ಮಾಡಿ. ಈ ಕಡೆ ಒಳಗೆ ಬನ್ನಿ ಸರ್. ಸರ್ ಏನಿದು? ಇದು ಪಂಪ್ ಗೇರ್ ಅಂತೀವಿ ಸರ್. ಅಂದ್ರೆ ಅದು ಹಿಂದೆ ಇಂಜನ್ ಹಿಂದಿದ್ದ ಇಂಜನ್ ಸರ್. ಈಗ ಅದು ನೀರು ಔಟ್ ಹಾಕ್ಬೇಕಂದ್ರೂ ಇದೇ ಪಂಪ್ ಗೇರ್ ಹಾಕ್ತೇವೆ ಸರ್. ಇನ್ಕಮಿಂಗ್ ತುಂಬ್ಕೋಬೇಕಂದ್ರೆ ಬಿ ಇದ್ರ ಮುಖಾಂತರನೇ ಸರ್. ಅದೇ ಹೆಂಗೆ ಸರ್? ಈಗ ಅದು ಪಂಪ್ ಗೇರ್ ಹಾಕ್ಯಾರಲ್ಲ ಸರ್, ಇದು ನ್ಯೂಟ್ರಲ್ ಆಗ್ತದೆ ಸರ್. ಇದು ನ್ಯೂಟ್ರಲ್ ಆಗ್ತದೆ. ಇದು ಗಾಡಿ ವಾಹನ ನ್ಯೂಟ್ರಲ್ ಸರ್. ಗಾಡಿ ಮಾತ್ರ ಚಾಲು ಇರ್ತದೆ ಸರ್. ವಾಹನ ಚಾಲು ಆದಾಗ ಮಾತ್ರ ಇದೂ ವರ್ಕ್ ಮಾಡ್ತದೆ, ಅದನ್ನು ಮಾಡ್ತದೆ ಸರ್. ಈಗ ವಾಹನ ಚಾಲು ಅದ ಸರ್, ಅದ್ರ ನ್ಯೂಟ್ರಲ್ ಗೇರ್ ಅಂದ್ರೆ ಮೂವ್ಮೆಂಟ್ ಆಗಲ್ಲ. ಮತ್ತೆ ಇದು ನ್ಯೂಟ್ರಲ್ ಮಾಡಿದ್ರೆ ಇದು ಮೂವ್ಮೆಂಟ್ ಆಗ್ತದೆ ಸರ್. ಅಂದ್ರೆ ಆಟೋಮೆಟಿಕ್ ಅದು ಇಲ್ಲ, ಇವರು ಚಾಲಕರು ಇದು ನ್ಯೂಟ್ರಲ್ ಮಾಡ್ಬೇಕು ಸರ್. ಈಗ ನೀವು ನ್ಯೂಟ್ರಲ್ ಮಾಡಿ, ಈಗ ವಾಹನ ಮುಂದೆ ತಗೋಬಹುದು ಸರ್. ಆ ಗೇರ್ ಆಪರೇಟ್ ಆಗ್ತದೆ. ಹೌದು ಸರ್. ಮೂವ್ಮೆಂಟ್ ಮಾಡ್ಬೋದಾ? ಹೌದು, ಮೂವ್ಮೆಂಟ್ ಮಾಡಿ. ಈಗ ಪಂಪ್ ಗೇರ್ ನ್ಯೂಟ್ರಲ್ ಮಾಡಿದಾಗ ಗಾಡಿ ಮಾತ್ರ ಮೂವ್ ಆಗ್ತದೆ ಸರ್. ಓಕೆ, ಈ ಥರ. ಹೌದು ಸರ್. ಈಗ ಮತ್ತೆ ಇದು ನ್ಯೂಟ್ರಲ್ ಮಾಡಿದ್ರೆ ಅದು ಪಂಪ್ ಗೇರ್ ಆನ್ ಆಗ್ತದೆ ಸರ್. ಎರಡು ಅವ್ರ ಕೈಯಲ್ಲೇ ಐತೆ ಸರ್. ಓಕೆ ಸರ್, ಈಗ ನೀವು ಹೋಗ್ತಾ ಆನ್ ದ ವೇ ಒಳಗೆ ಹೌದು ಸರ್, ಯಾವುದಾದ್ರೂ ವಾಹನ ಅಂದು ಬರ್ತಿತ್ತು ಇದು ಮಾಡ್ತಿತ್ತು ಅಂದ್ರೆ ಆ ವೈರ್ಲೆಸ್ ಮುಖಾಂತರ ಮಾತಾಡ್ತೀವಿ. ಇಲ್ಲ, ಹೂಟರ್ ಐತೆ ಸರ್. ಸೈರನ್ ಆಯಿತು, ಹೂಟರ್ನು ಐತೆ ಸರ್. ಅದ್ರ ಮುಖಾಂತರ ನಾವು ಕಂಟ್ರೋಲ್ ರೂಮಿಗೆ ಕರೆ ಆದಾಗ ವೈರ್ಲೆಸ್ ಮುಖಾಂತರ ನಾವು ಮಾತಾಡ್ತೀವಿ ಸರ್. ಅದು ಇದು ಡೈರೆಕ್ಟ್ ಕಂಟ್ರೋಲ್ ರೂಮಿಗೆ ಆಗ್ತದೆ ಸರ್. ನಾವು ಇವೇ ಎಕಡೆ ಇತ್ತು, ನಮ್ಮ ಪ್ಲೇಸ್ ಎಕಡೆ ಹೋಗ್ಬೇಕು, ಏನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇದು ವೈರ್ಲೆಸ್ ನಿಸ್ತಂತು ಮುಖಾಂತರ ನಾವು ಅವ್ರಿಗೆ ಮಾತಾಡ್ಬೋದು ಸರ್. ಬಟ್ ಈಗ ನಾವು ಹೂಟರ್ ಎಲ್ಲ ಏನೈತೆ ಸರ್ ಅವ್ರ ಕೈಯಲ್ಲಿ ಐತೆ. ನೀವು ಹೂಟರ್ ಹಾಕಿ ಈಗ ವೇ ಬಿಡ್ರಿ ಅಂದರೆ ಅವ್ರ ಕೈಯಲ್ಲಿ ಐತೆ ಸರ್. ಚಾಲಕರ ಕೈದಾಗೆ ಅವ್ರು ಹೂಟರ್ ಹಾಕ್ಬೋದು, ಬಂದ್ ಮಾಡ್ಬೋದು, ವೇ ಬಿಡ್ಬೋದು, ಹರನ್ ಹೊಡಿಬೋದು. ಚಾಲಕರ ಕೈಯಲ್ಲೇ ಇರ್ತದೆ ಸರ್ ಇದು. ಅಂದ್ರೆ ಅದು ಇದು ನಾವು ವೇ ಸಿಗ್ತಾ ಇಲ್ಲ, ಇನ್ನೂ ದೂರ ಆಯಿತು, ಅವ್ರದ್ದು ಇನ್ನೊಂದ್ಸಲ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಾವು ಇದು ನಿಸ್ತಂತ್ರ ಮುಖಾಂತರ ಅವರಿಗೆ ನಾವು ಮಾತಾಡ್ಬೋದು. ಈಗ ಲಾಸ್ಟಿಗೆ ಹೂಟರ್ ಬಂದ್ ಆಗ್ಯದ ಅಂತ ತಿಳ್ಕೊಡಿ ಸರ್. ಇದ್ರಾಗ ಮೈಕ್ ಐತೆ ಸರ್. ಅದಕ್ಕೆ ಮೈಕ್ ಸಿಸ್ಟಮ್ನು ಐತೆ. ನಾವು ಮೈಕ್ನು ಬಳಸ್ಬೋದು. ಜನರಿಗೆ ನಾವು ತುರ್ತು ಸಂದರ್ಭದಲ್ಲಿ ಹೊಂಟಿದ್ದೆವು, ನಮಗೆ ದಾರಿ ಬಿಡಿ, ಮೈಕ್ ಥರನೂ ಸರ್. ನಾವು ಇವ್ರಿಗೆ ಹೆಂಗೆ ವೈರ್ಲೆಸ್ ಮಾತಾಡ್ತೀವಲ್ಲ ಸರ್, ಅವ್ರಿಗೆ ಜನಕ್ಕೆ ನಾವು ರಿಕ್ವೆಸ್ಟ್ ಏನು ಮಾಡ್ಬೋದು ಅಂದ್ರೆ, ನಾವು ಒಂದು ಅಗ್ನಿ ಕರೆಗೆ ಹೊಂಟಿದ್ದೆವು, ನಾವು ರಕ್ಷಣೆ ಕರೆಗೆ ಹೊಂಟಿದ್ದೆವು, ನಮ್ಗೆ ಆದಷ್ಟು ವೇ ಮಾಡಿಕೊಡಿ, ನೀವು ಸರ್ಕೊಳ್ಳಿ, ಅದ್ರ ಮುಖಾಂತರ ನಾವು ಹೇಳ್ಕೊತ ಹೋಗ್ಬೋದು ಸರ್. ಹಾಂ, ಅದು ಮುಖಾಂತರ ಹೋಗ್ಬೋದು. ಅದರಲ್ಲ ಅಂದರೆ ಇಲ್ಲಿ ಒಂದು ಬೆಲ್ ಐತೆ ಸರ್ ನಮ್ಮದು. ಇಲ್ಲಿ ಒಂದು ದಾರ ಬಿಟ್ಬಿಟ್ರೆ ಸರ್ ಇದು ಎಕ್ಸ್ಟ್ರಾ ಎಮರ್ಜೆನ್ಸಿ. ಹೌದು, ಅಂದ್ರೆ ಜನಗಳಿಗೇನು ಇವ್ರು ನಾವು ತುರ್ತು ಸಂದರ್ಭದಾಗ ಹೊಂಟಿದ್ವಿ ಅಂದ್ರೆ, ನಾವು ಎಮರ್ಜೆನ್ಸಿ ಸಂದರ್ಭ ಹೊಂಟಿದ್ವಿ ಅಂದ್ರೆ ಈ ಬೆಲ್ಲಿನ ಮುಖಾಂತರ ಜನಕ್ಕೆ ಏನಾಗ್ತದೆ ಅಂದ್ರೆ ಇವರೆಲ್ಲೋ ಹೊಂಟಿದ್ದಾರೆ ಅಂದ್ರೆ, ಅದು ಹೂಟರು ಎಲೆಕ್ಟ್ರಿಕಾನಿಕ್ ಅಕಸ್ಮಾತಾಗಿ ಬಂದದು ಅಂದ್ರೆ ಇದು ಬಳಸ್ತೇವೆ ಸರ್. ಇಲ್ಲಿ ಕೂತವ್ರು ಇದು ಬಳಸ್ತೇವೆ, ಅಲ್ಲೇ ಅದ್ರ ಮೈಕಿನಾಗ ಹೇಳ್ತೇವೆ, ಜನ ನಮ್ಗೆ ವೇ ಬಿಡ್ತಾ ಇಲ್ಲ ಅಂದರೆ ಇವು ನಾವು ಏನೋ ಮಾಡಿ ತಕ್ಷಣ ನಾವು ಪ್ಲೇಸಿಗೆ ಮುಟ್ಟಬೇಕು ಸರ್. ನಮ್ಮ ಗುರಿ ಏನು, ಇನ್ನೊಬ್ಬರ ಆಸ್ತಿ ಪಾಸ್ತಿ ಉಳಿಸ್ಬೇಕು. ಒಂದು ರೆಸ್ಕ್ಯೂವರ್ ಅಂತೇಳಿ ನಾವು ತಕ್ಷಣ ಮುಟ್ಟಿದೆವು ಅಂದ್ರೆ ಅವನಿಗೆ ಜೀವಂತ ಉಳಿಸ್ಬೋದು. ವಿಳಂಬ ಆಗಬಾರ್ದಂಥ ಉದ್ದೇಶಕ್ಕೆ ಇವೆಲ್ಲ ವಾಹನಕ್ಕೆಲ್ಲ ನಮ್ಮ ಇಲಾಖೆ ಹೂಟರ್ ಆಗಲಿ, ಸೈರನ್ ಆಗಲಿ, ಬೆಲ್ ಆಗಲಿ ಪ್ರತಿಯೊಂದು ಮಾಡಿಕೊಟ್ಟಿದ್ದೆ ಸರ್ ನಾವು. ಸರ್, ನಾವೀಗ ನೋಡೋದಾದ್ರೆ ನಿಮ್ಮ ಇಲಾಖೆ ಒಳಗೆ ಈ ಹುದ್ದೆಗೆ ಏನಂತಾರೆ? ಅಗ್ನಿಶಾಮಕ ಚಾಲಕ ಸರ್. ಅಗ್ನಿಶಾಮಕ ಚಾಲಕ. ಹೌದು ಸರ್. ಅದೇ ಇಲ್ಲಿರುವಂಥವ್ರಿಗೆ ಇಲ್ಲಿರೋದಂದ್ರೆ ಸರ್ ಮೇನ್ ಇದಕ್ಕೆ ಅಗ್ನಿಶಾಮಕ ಠಾಣಾಧಿಕಾರಿ. ಅಗ್ನಿಶಾಮಕ ಠಾಣಾಧಿಕಾರಿ ಇಲ್ಲಂದರೆ ಪ್ರಮುಖ ಅಗ್ನಿಶಾಮಕ. ಅಂದ್ರೆ ಪ್ರಮುಖ ಅಗ್ನಿಶಾಮಕ ಅಂಡರ್ದಾಗ ಇವ್ರು ಎಲ್ಲರೂ ಬಂದುಬಿಡ್ತಾರೆ ಸರ್. ಅಂದ್ರೆ ಅಗ್ನಿಶಾಮಕ ಚಾಲಕರಾಗಲಿ, ಅಗ್ನಿಶಾಮಕರಾಗಲಿ, ಪ್ರಮುಖ ಅಗ್ನಿಶಾಮಕದ ಒಂದು ಯೂನಿಟ್ ಇರ್ತದೆ ಸರ್. ಇದು 6 ಮಂದಿ ಒಂದು ಕ್ರೂ ಟೀಮ್ ಇರ್ತದೆ ಸರ್. ನಮ್ಗೆ 4 ಸಿಬ್ಬಂದಿ, ಒಂದು ಡ್ರೈವರ್, ಒಂದು ಲೀಡಿಂಗ್ ಫೈರ್ಮ್ಯಾನ್. ಅಂದ್ರೆ ಒಂದು ಕುರು ವಾಹನ ಎಲ್ಲೇನೇ ಹೋಗ್ಬೇಕಂದ್ರೆ 6 ಜನಕ್ಕೆ ನೇಮಿಸಿಬಿಡ್ತೀವಿ ಸರ್. ಇಲ್ಲಿ ಉಳಿದಂತಹ ಹೌದು ಸರ್.